रायबाग संती ಬೈಕ್ ಮ್ಯಾಗ ಕೂತ್ ಬಸ್ ಸ್ಟಾಪ್ ಕಡೆ ಹೊಂಟ್ನಿ. ರಾಯಬಾಗ್ ಬಸ್ ಸ್ಟಾಪಿಗೆ ರೀಚ್ ಆದ್ನಿ. ಇದು ರಾಯಬಾಗ್ ಬಸ್ ಸ್ಟಾಪ. ಇದ್ ನಮ್ದು 6 ಗಂಟೆ ಚಿಕ್ಕೋಡಿ ರಾಯಬಾಗ್ ಬಸ್. ಈ ಎಂಟಿ ಬಸ್ದಾಗ ನಾನ ಮೊದಲು ಕಾಲ್ ಇಟ್ನಿ. ಈ ಬಸ್ದಾಗ ಏರ್ದಂತ ಫಸ್ಟ್ ಪ್ಯಾಸೆಂಜರ್ ನಾನ. ಬಸ್ ಎಲ್ಲ ಖುಲ್ಲಾ ಇತ್ತು. ಇವತ್ ಸಂತೆ ನಮ್ಮ ಮಮ್ಮಿ ಬಜ್ಜಿ ತಗೊಂಡ್ ಬಾ ಅಂದಿಳು. ಇವ್ರು ನಮ್ ಬಸ್ ಮೇಟ್ ಮೇಡಮ್ಮ. ಬಸ್ ಯಾವಾಗ ಬಿಡ್ತಾರ ಅನ್ನೋದು ವೇಟ್ ಮಾಡ್ಕೋತ ಕೂತಿದ್ದು. ಅಷ್ಟ್ರೊಳಗ ಬಸ್ ಬಿಟ್ರು. ರಾಯಬಾಗ್ದಾಗ ಸೋಮವಾರ ಸಂತೆ ಅಂತೂ ಅನಾಹುತ ಕೂಡ್ತೈತಿ. ಎವ್ರಿ ಮಂಡೇ ರಾಯಬಾಗ್ದಾಗ ಫುಲ್ ಟ್ರಾಫಿಕ್ ಆಗಿರ್ತೈತಿ. ನೀವು ರಾಯಬಾಗ್ ಜಾತ್ರೆ ನೋಡೋರು ಇದ್ರಂದ್ರ ಸೋಮವಾರ ಸಂತಿ ದಿನ ಬರ್ಬೇಕು. ಸರ್ಕಲ್ದಾಗಂತೂ ಅನಾಹುತ ಮಂದಿ ಕೂಡಿರು. ಅಷ್ಟ್ರೊಳಗ ಬಸ್ ಅಂತೂ ನನಗೆ ನನ್ನ ಸ್ಟಾಪಿಗೆ ಬಿಟ್ಟಿತ್ತು. ನಾನು ಕೂಡ ಬಸ್ಸಿಗೆ ಬಾಯ್ ಬಾಯ್ ಹೇಳಿನಿ. ನಾನಂತೂ ನಮ್ಮ ಸ್ಟಾಪಿಗೆ ಇಳಿಯೋದಕ್ಕೊಂದು ವಿಡಿಯೋ ಕ್ಲಿಪ್ ತಗೋಯಿನಿ. ಮುಖದ ಸ್ಕಾರ್ಪ್ ಬಿಚ್ಚಾನ ನನ್ನ ಮುಖ ಹಿಂಗ್ ಕಾಣಕತ್ತಿತ್ತು. ನಾನಂತೂ ಡೈಲಿ ನಮ್ಮ ಮನೆ ಕಡೆ ಹೋಗುವಾಗ ರೋಡ್ ಒಳಗ ಈ ತರ ಎಂಜಾಯ್ ಮಾಡ್ಕೊತ ಹೋತೇನು. ಇವಂಗ ಸೂರ್ಯ ಅಂತೇಳಿ ಕರಿತಾರತ್ತ ನೋಡ್ರಿ. ನಾವು ಸಣ್ಣಾಗಿರ್ತ ಸ್ಕೂಲಿಗೆ ಹೋಗ್ತಿದ್ದೋ ಅವಾಗ ಟೀಚರ್ಗಳು ಟಿ ಸಿ ತಗೊಂಡ್ ಬಂತಿರು. ಈ ಟಿ ಸಿ ನೋಡೋಣ ಆ ಟಿ ಸಿ ನನಗೆ ನೆನಪಾಯ್ತು. ಯಾರೇ ನಿಮ್ಗೆ ಟಿ ಸಿ ತಗೊಂಡ್ ಬಾ ಅಂದ್ರ ನನಗೆ ಹೇಳ್ರಿ, ನಾ ತಂದು ಕೊಡ್ತೇನು. ಅಷ್ಟ್ರೊಳಗ ನಮ್ಮ ಮನಿ ಬಂದ್ ಬಿಟ್ಟು ನಾ ತಂದಿರೋ ಬಜ್ಜಿ ನಮ್ಮ ಅಜ್ಜಿ ಅನ್ಬಾಕ್ಸ್ ಮಾಡಕತ್ತಿಳು. ಯಾರ್ಯಾರು ಬಜ್ಜಿ ಲವರ್ ಇದೀರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನಮ್ಮ ಮಮ್ಮಿ ಅಂತೂ ಬಜ್ಜಿ ಲವರ್ ಇದಾಳ್ರಿ. ನಾ ಬಜ್ಜಿ ತರೋದು ಅಕ್ಕಿಗೋಸ್ಕರ ರೀ. ನನಗಂತೂ ಒಟ್ಟ ಬಜ್ಜಿ ಇಷ್ಟ ಇಲ್ರಿ. ಆದ್ರೂ ಕೂಡ ತಂದೆ ನನ್ನ ತಿನ್ನಾಕದೇನ್ರಿ. ನಿಮಗಂತೂ ನಾ ಒಟ್ಟ ಬಜ್ಜಿ ಕೊಡುಲ್ರಿ. ನಂದ್ ಎಲ್ರಿ ಹೊಟ್ಟಿ ಕಡಿತಂದ್ರ ನಿಮ್ಮನ್ನಂತೂ ಸುಮ್ಮನ್ ಬಿಡುಲ್ರಿ. ನಮ್ಮ ಮಮ್ಮಿ ಕೂಡ ವೈಟ್ ಹೇರ್ಸ್ ಆಗ್ತಾವ್ರಿ. ಅದಕ್ಕಾಗಿ ನಿಶಾ ಬ್ಲ್ಯಾಕ್ ಮೆಹಂದಿ ಕಲ್ಸಕತ್ತೀನ್ರಿ. ನಾವು ಕಲಿಸಿದಾಗ 2 ಪ್ಯಾಕೆಟ್ ಕಲಿಸ್ತೇವ್ರಿ. ಫೈನಲಿ ಬ್ಲ್ಯಾಕ್ ಮೆಹಂದಿ ಕಲ್ಸೋದಂತೂ ಆಯ್ತ್ರಿ. ಕಲಿಸ್ಬಿಟ್ಟಿಗೆ 15 ನಿಮಿಷ ಇಡ್ಬೇಕ್ರಿ. ಇದ್ ನಾ ಹೈಬ್ರೋ ಕೊರದ್ ನಾಯಿ ರೀ. ನಮ್ಮ ಮಮ್ಮಿ ಅಂತೂ ಹೆರ್ಡೈ ಮಾಡ್ಕೋಕ್ ರೆಡಿ ಆಗಕತ್ತಿಳ್ರಿ. ನಮ್ಮ ಮಮ್ಮಿದಂತೂ ಹೆರ್ಡೈ ಮಾಡೋದು ಮುಗಿತ್ರಿ. ನಮ್ಮ ಮಮ್ಮಿ ಅಂತೂ ಹೆರ್ಡೈ ಮಾಡ್ಕೊಂಡ್ಬಿಟ್ಟಿಗೆ ಈ ತರ ಕಾಣಕತ್ತೀವ್ರಿ. ನಮ್ಮ ಮಮ್ಮಿಗೆ ನಾ ಹಾವಿನ ತರ ಮಾಡೇನ್ರಿ, ಅದಕ್ಕೆ ಹಿಂಗ್ ಮಾಡಕತ್ತೀವ್ರಿ. ನಮ್ಮ ಮಮ್ಮಿಗೆ ಹಾಯ್ ಮಾಡೋಣ ಹೆಂಗ್ ಮಾಡತ್ತಾಳ ನೋಡ್ರಿ. ನಮ್ಮ ಮಮ್ಮಿ ಅಂತೂ ನಮ್ಮ ಮನ್ಯಾಗ ಕಾಮಿಡಿಯನ್ ಇದಾಳ ನೋಡ್ರಿ. ಫೈನಲಿ ಇವಾಗ ಕರೆಕ್ಟ್ ಮಾಡಿ ನೋಡ್ರಿ ಹಾಯ್. ನಮ್ಮ ಮಮ್ಮಿ ಎಷ್ಟು ಕ್ಯೂಟ್ ಕಾಣಕತ್ತೀವಿ ನೋಡ್ರಿ. ಟೈಮ್ 9 ಗಂಟೆ ಆಗಿತ್ರಿ. ನಮ್ಮ ಮಮ್ಮಿಗೆ ಕೊಸಂಬರಿ ಬೇಕಾಗಿತ್ತು ನೋಡ್ರಿ. ಅದಕ್ಕಾಗಿ ಸೌತಿಕಾಯಿ ಹೆಚ್ಚಕತ್ತೀನಿ ನೋಡ್ರಿ. ನೆಕ್ಸ್ಟ್ ಉಳ್ಳಾಗಡ್ಡಿ ಹೆಚ್ಚಕತ್ತೀನಿ ನೋಡ್ರಿ. ಬರ್ರಿ ಗೈಸ ಕೊಸಂಬರಿ ಕಲ್ಸುನು ರೀ. ಮೊಸರು ಹಾಕಕತ್ತೀನಿ ನೋಡ್ರಿ. ಮೊಸರಾಗನ ಉಪ್ಪು ಹಾಕಕತ್ತೀನಿ ನೋಡ್ರಿ. 2 ಹಾಕೋದಾಗನ ಚಂದಂಗ್ ಮಿಕ್ಸ್ ಮಾಡೋದು ನೋಡ್ರಿ. ಫೈನಲಿ ಕೊಸಂಬರಿ ಅಂತೂ ರೆಡಿ ಆಯ್ತು ನೋಡ್ರಿ. ಕೊಸಂಬರಿ ರೆಡಿ ಆಗೋ ತಡ ಇಲ್ದ ನಾನಂತೂ ಊಟಕ್ಕೆ ಕೂತೀನಿ ನೋಡ್ರಿ. ಇದಕ್ಕೆ ರೊಟ್ಟಿ ಅಂತಾರ ನೋಡ್ರಿ. ನಾನಂತೂ ಊಟ ಮಾಡಕ್ ಚಾಲು ಮಾಡೀನಿ ನೋಡ್ರಿ. ನೀವು ಕೂಡ ನಿಮ್ಮ ಮನ್ಯಾಗ ಊಟ ಮಾಡಕ್ ಚಾಲು ಮಾಡ್ರಿ.